ನಾವಿವತ್ತು ಬೆಳಗ್ಗೆ ಮೀನು ತಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ. ಮೀನು ಕ್ಲೀನ್ ಮಾಡ್ತಿದ್ದಾರೆ. ಬಂಗುಡೆ ಮೀನು. ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆದಾಗ ಎಲ್ಲ ಕ್ಲೀನ್ ನೀಟಾಗಿರ್ಬೇಕಲ್ಲ, ಅದಕ್ಕೆ ಇಲ್ಲಿವರು ಹುಲ್ಲು ತೆಗಿತಾ ಇದ್ದಾರೆ. ನೀ ಶರ್ಬತ್ ಬರುವಾಗಲೇ ಲೇಟ್ ಆಗಿತ್ತು, 7 o'clock ಆಗಿತ್ತು. ಹಾಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಹೋಗೋಣ ಅಂತ. ನಮ್ಮದೆಲ್ಲ ಆಗಿದೆ ಆಲ್ರೆಡಿ ಪರ್ಚೇಸ್. ಇನ್ನು ನನ್ನ ಹಸ್ಬೆಂಡಿದು ಮತ್ತು ಇವರ ತಮ್ಮನವರಿಬ್ಬರದ್ದು ಸಹ ಮದುಮಕ್ಕಳದು ಕೂಡ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕಿತ್ತು. ಹೆಲೋ ವ್ಯೂವರ್ಸ್, ಕರುನಾಡ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಗ್ಗೆ ಮೀನು ತಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಮನೆ ಹತ್ತಿರ ನಮ್ಮದು ಮೀನ್ದು ಶಾಪ್ ಉಂಟು. ಸೊ ಬೆಳಗ್ಗೆ ಬೇಗ ಬಂದಿದ್ದೀವಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನ್ಸ್, ವೆರೈಟೀಸ್ ಮೀನ್ಸ್ ಎಲ್ಲ ಉಂಟಂತ. ಸೊ ನಮಗೆ ಬೇಕಾದದ್ದು ನಾವು ಲಾಸ್ಟಿಗೆ ಎಷ್ಟು ದೊಡ್ಡ ದೊಡ್ಡ ಮೀನಿದ್ರು ಕೂಡ ಲಾಸ್ಟಿಗೆ ಬರೋದು ಬಂಗುಡೆ ಮೀನಿಗೆ. ಫಸ್ಟ್ ನಾವು ನೋಡಿದಷ್ಟೇ ಯಾವ್ಯಾವ ಮೀನು ಉಂಟಲ್ಲ ಅಂತ, ಲಾಸ್ಟ್ ತಗೊಳ್ಳೋದು ಮಾತ್ರ ಬಂಗುಡೆ ಮೀನೇ. ಅದು ನಮ್ಮದು ಯಾವತ್ತಿದ್ರು ಹಾಗೇನೆ. ಸೊ ಇಲ್ಲಿ ನೋಡಿ ಎಷ್ಟು ದೊಡ್ಡ ಅಂಜಲ್ ಉಂಟಂತ. ಮನೆಗೆ ಬಂದು ಮೊದಲು ನಾನು ಮೀನು ಕ್ಲೀನ್ ಮಾಡಲಿಕ್ಕೆ ಅಂತ ಕೂತ್ಕೊಂಡೆ. ಯಾಕಂತ ಹೇಳಿದರೆ ಮೀನು ಫ್ರೈ ಮತ್ತು ಮೀನು ಸಾರು ಎರಡು ಹಾಕಬೇಕು, ಅದಕ್ಕೋಸ್ಕರ. ಇಲ್ಲಿ ನೋಡಿ ಚೈತ್ರ ಮೀನು ಕ್ಲೀನ್ ಮಾಡ್ತಿದ್ದಾರೆ. ಬಂಗುಡೆ ಮೀನು ದೊಡ್ಡದುಂಟು. ದೊಡ್ಡದನ್ನು 2 ಪೀಸ್ ಮಾಡಬೇಕು. 2 ಇಲ್ಲಾಂದರೆ 3 ಪೀಸ್ ಮಾಡಬೇಕು. 3 ಪೀಸ್ ಬರುತ್ತಂತ, 3 ಪೀಸ್ ಮಾಡಬೇಕು. ಕ್ಲೀನಿಂಗ್ ಆಗ್ತಾ ಇದೆ ಚೈತ್ರರವ್ರದ್ದು. ನಾನು ಮೀನ ತೆತ್ತಿದ್ದ ಆನ್ ಮೀನು ಪೊನ್ ಮೀನು ಇಜ್ಜಿ ಪೂರ ತೆತ್ತಿದೀಪು. ಆನ್ ಮೀನು ಪನ್ನಗ ಆನ್ ತೆತ್ತಿಕ್ ನಿಮ್ದು ಗೊತ್ತಂಡೆ ಏನು ಇಂಚ ತೆತ್ತಿ ನೋಡಿ ಅಂತ ಎಷ್ಟು ದೊಡ್ಡ ಮುಟ್ಟಿ ಅವ ತೆತ್ತಿಯ ಆನ್ ಮೀನಿಂದ ತೆತ್ತಿಯ ಆನ್ ಮೀನು ತೆತ್ತಿ ಹರ್ಪುಂಡು. ಅವ ತೆತ್ತಿ ಪೂರ ಎಟ್ಲಾರ್ನೋ ತೆತ್ತಿ ಅತ್ತ ಈಗ ಅದನ್ನು ಬೇತ ತೆತ್ತಿನ ನಮ್ಮ ಪನ್ಪುಂಡು. ಜಾಗ್ರತೆ ಬೀರು ಅಂತ ಎಲ್ಲೇನೆ ಪೂರಪ್ಪ ಮಾತ್ರ ಎಲ್ಲ ಬೀಲನೆ ಬೋಡತ್ತ. ಒಂದು ಮುಟ್ಟೆ ಮಾಸ ಪೂಜಾತ ಮುಟ್ಟೇರೆಲ್ಲ ಬಡ್ಚಿ ಮುಟ್ಟೆ ಮಾಸ ತಿಕ್ಕ ಮಲ್ಲೆ ಮಲ್ಲೆ ಬೀಲ ಬೀಲ ಬಣ್ಣಗಳೇ ಕೊರ್ನಂದು ಎಲ್ಲಿ ನಡ್ತೀವಿ ರೆಡ್ ಮಾಸ. ಬಂಗುಡೆ ಕಮ್ಮಿ ಪಡಸ್, ಉಪ್ಪುಂಡು ಕಮ್ಮಿ, ಬೂತಾಯ್ಡ ಎಷ್ಟು ತೆತ್ತಿಯವು ಅತ್ತ ಏರ್ ಎಂತ ನಾಯಿಗೆ ಎಂಚ ಗೊತ್ತಾಯ್ತು ಪನ್ನಿ ಎಣ್ಣೆ ನಾಯ್ಕೆ ಎನ್ನ ಅವನು ಒಂದು ರಡ್ಡೆ ಮಾಡ್ಬಿಡ ನಂತದ ರಡ್ಡೆ ಮಾಡ್ಬಿಡ ಫ್ರೈಕಾ ಕಿನ್ನೆ ಮೀನು ಪಾಡಿನಟ್ಟು ಒಂಚು ಎಕ್ಸ್ಟ್ರಾ ಪಾಡಿಯೇ ಮಲ್ಲ ಮೀನನ್ನು ಪಾಡ್ದೆ
ಪಂಡ ಒಂಜಿ ಎಷ್ಟು ಬರ್ಪು ಪೌಡರ್ ಎಣ್ಣೆ ಅಲ್ಲ. ಇಲ್ಲಿ ನೋಡಿ ಅವರು ಹುಲ್ಲು ತೆಗಿತಾ ಇದ್ದಾರೆ. ಇಲ್ಲಿ ತುಂಬ ಬಂದಿದೆ ಹುಲ್ಲು. ಸೊ ಕ್ಲೀನ್ ಮಾಡಬೇಕಲ್ಲ ಅಂಗಳ, ಅದಕ್ಕೋಸ್ಕರ. ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆದಾಗ ಎಲ್ಲ ಕ್ಲೀನ್ ನೀಟಾಗಿರ್ಬೇಕಲ್ಲ, ಅದಕ್ಕೆ ಇಲ್ಲಿ ಇವರು ಹುಲ್ಲು ತೆಗಿತಾ ಇದ್ದಾರೆ. ನೋಡಿ ಅಷ್ಟು ಕ್ಲೀನ್ ಆಯಿತು. ಇಲ್ಲಿ ತುಂಬ ಇತ್ತು, ಅದಕ್ಕೆ ಇಷ್ಟು ಇಲ್ಲಿ ಕ್ಲೀನ್ ಆಯಿತು. ಇನ್ನು ಅಲ್ಲಿ ಕೂಡ ಉಂಟು ನೋಡಿ, ಎಷ್ಟು ಉಂಟು ಹುಲ್ಲೆಲ್ಲ. ಚಿಕ್ಕ ಚಿಕ್ಕ ಹುಲ್ಲೆಲ್ಲ ಕೈಯಲ್ಲಿ ತೆಗಿಲಿಕ್ಕೆ ಸಹ ಕಷ್ಟ ಆಗ್ತದೆ. ಸೊ ಇದು ತೆಗ್ದಾದ ನಂತರ, ಫುಲ್ಲು ತೆಗ್ದಾದ ನಂತರ ನೀರು ಹಾಕಿ ತೊಳಿಬೇಕು. ಸೊ ನನಗೆ ಸ್ವಲ್ಪ ಬೇರೆ ಕೆಲಸ ಉಂಟು, ಆ ನಂತರ ನಾನು ಬರ್ತೇನೆ ಆಯಿತಾ. ನಾನು ಮತ್ತೆ ಜಾಯ್ನ್ ಆಗ್ತೀನಿ. ಇದು ಇಂಟರ್ಲಾಕ್ ಸೈಡಲ್ಲಿ ಕುತ್ಕೊಳ್ಳುತ್ತೆ. ಅಡಿಗೆ ಅಂದರೆ ಹೊಯ್ಗೆ ಆಗಿದೆಲ್ಲ, ಅದಕ್ಕಾಗಿ ಹುಲ್ಲು ಬರುತ್ತೆ. ಇನ್ ಕೇಸ್ ನಾವು ಅಡಿಗೆ ಜಲ್ಲಿದ ಪುಡಿ ಹಾಕಿದ್ರೆ ಇದು ಹುಲ್ಲೆಲ್ಲ ಬರಲ್ಲ. ಇದು ಇಂಟರ್ಲಾಕ್ ಸೈಡಲ್ಲೆಲ್ಲ ಹುಲ್ಲು ಬೆಳೆದಿದೆ, ನೀವು ನೋಡ್ತಿರ್ಬೋದು. ಇದು ಯಾಕೆ ಬೆಳೀತಂದರೆ ಇದರ ಅಡಿಗೆ ಹೊಯ್ಗೆ ಹಾಕಿತ್ತು. ಹೊಯ್ಗೆ ಹಾಕಿದರೆ ಹೊಯ್ಗೆಯಲ್ಲಿ ಮಣ್ಣಿನ ಮಿಶ್ರಣ ಎಲ್ಲ ಇರುತ್ತಲ್ಲ, ಅದರಲ್ಲಿ ಬರುತ್ತೆ ಹುಲ್ಲೆಲ್ಲ. ಅಡಿಗೆ ಜಲ್ಲಿ ಹುಡಿ ಹಾಕ್ತಾರೆ, ಜಲ್ಲಿ ಹುಡಿ ಹಾಕಿದರೆ ಬರಲ್ಲ, ಒಂದು ಸ್ವಲ್ಪನೂ ಇದು ಹುಲ್ಲು ಬರಲ್ಲ. ನಮಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ, ಮಿಸ್ಟೇಕ್ ಮಾಡಿದ್ವಿ ನಾವು. ಅದಕ್ಕಾಗಿ ಮಳೆ ಬಂದರೆ ಎಲ್ಲೆಲ್ಲ ಮಳೆ ನೀರು ಬೀಳುತ್ತೆ ನೋಡಿ, ಅಲ್ಲಿ ಮಾತ್ರ ಹುಲ್ಲು ಬೆಳೆಯುತ್ತೆ. ಈ ಶೀಟ್ ಅಡಿಯಲ್ಲೆಲ್ಲ ಹುಲ್ಲು ಬೆಳೆದಿಲ್ಲ ಅಷ್ಟು. ತುಂಬ ಇದೆ ಹುಲ್ಲು. ಈಗ ಎಲ್ಲ ತೆಗೆದು ಮತ್ತೆ ನೀರು ಹಾಕಿ ಕ್ಲೀನ್ ಮಾಡಬೇಕು. ಸೊ ಮಳೆ ಬರುವ ಹಾಗಿದೆ ನೋಡಿ, ಫುಲ್ಲು ಮೋಡ ಆಗಿದೆ. ಸೊ ನಾವು ನಾಳ್ದು ಊಟಕ್ಕೆಲ್ಲ ಅಲ್ಲಿ ಶಾಮಿಯಾನೆಲ್ಲ ಹಾಕಿ ಇದು ಮಾಡೋದಂತ. ಸೊ ಇವತ್ತು ಬಂದಿದ್ದಾರೆ, ಎಲ್ಲ ಅಳತೆ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಎದುರುಗಡೆ ಮಾಡೋದಂತ. ಸೊ ಇಲ್ಲಿ ಕೂಡ ಹಾಕ್ಲಿಕ್ಕೆ ಉಂಟು, ಸೊ ಇನ್ನು ಹಾಕಬೇಕು. ಇಲ್ಲಿ ನೋಡಿ ನನ್ನ ಅಳಿಯ, ನೀ 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 ಶರ್ಬತ್ 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 ಅದೇ ಮಾಮ ಲವಲದೆ ಅಲ್ಲ ಮಾಮ, ಮಾವ ನನ್ನ ಕರಿತಿದ್ದಾನೆ ನೋಡಿ. ಸೊ ಅಲ್ಲಿ ತಗರ್ ಶೀಟ್ ಹಾಕಿ ಇದು ಮಾಡೋದಂತ. ಮಳೆಗಾಲ ಅಲ್ಲ, ಸ್ವಲ್ಪ ಬೇಕಾಗ್ತದೆ ತಗಡ್ ಶೀಟ್. ಶಾಮಿಯಾನ ಹಾಕಿದ್ರೆ ಎಲ್ಲ ಹೋಗ್ತದೆ, ಅದಕ್ಕೋಸ್ಕರ ಇವರಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಬೇಕಂತ. ಮದುಮಗ ಕೂಡ ಇದ್ದಾನೆ. ಅಚ್ಚ ಹಾಯ್ ಬನ್ನಿ, ಹಾಯ್ ಹಾಯ್ ಬಾಯ್ ಅತ್ತ, ಹಾಯ್ ಅಜ್ಜ ಹಾಯ್. ಅಡ್ಡೆ ಬೋರು ಚಲ ಸ್ಟೆಪ್ ಉಡಲ್ಲ ಆಯ್ ಅಪ್ಪುಣ ಆಯ್ ಬುಚ್ಚಿ ಜಜ್ಜ. ಮೇಲ್ಗಡೆ ಹೋಗ್ಬೇಕಂತೆ, ಮೇಲ್ಗಡೆ ತೋರಿಸ್ತಿದ್ದಾನೆ. ಹಾಯ್ ಮಪ್ಲಿ, ಹಾಯ್ ಈರಿಯೋ ಅಂತೆ ಬರ್ಚ ಬುಚ್ಚಿ. ಸೊ ನಾವಿವತ್ತು ಹೇರ್ ಕಟ್ಟಿಂಗಿಗೆ ಬಂದಿದ್ದೇವೆ ಬರೋದು. ಸೊ ಅಲ್ಲಿ ಕಾಂದಿದ್ದೆ ನೋಡಿ, ಅಲ್ಲಿದ್ದಾರೆ ಹೇರ್ ಕಟ್ ಮಾಡ್ತಾ. ಇವರು ಹೇರ್ ಕಟ್ ಮಾಡಿ ಮನೆಗೆ ಹೋದರು. ನಾನು ಮತ್ತು ಇವರ ತಂಗಿ ಪೇಂಟೆಲ್ಲ ನಿಂತಿದ್ವಿ. ಯಾಕಂತ ಹೇಳಿದರೆ ಇವರು ಮನೆಗೆ ಹೋಗಿ ಸ್ನಾನ ಮಾಡಿ, ಮತ್ತು ಮದುಮಗ ಕೂಡ ಬೆಳಗ್ಗೆನೇ ದುಬೈಯಿಂದ ಬಂದದಷ್ಟೇ. ಸೊ ಅವನು ಕೂಡ ಪರ್ಚೇಸ್ ಮಾಡಲಿಕ್ಕೆಲ್ಲ ಒಂದು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು, ಹಾಗೆ ಒಟ್ಟಿಗೆ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ನಾನು ಮತ್ತು ಇವರ ತಂಗಿ ಪೇಂಟೆಯಲ್ಲಿ ನಿಂತಿದ್ವಿ. ಇವರು ಬಂದರೆ ಈಗ. ಸೊ ಇವರು ಬರುವಾಗಲೇ ಲೇಟ್ ಆಗಿತ್ತು, 7 o'clock ಆಗಿತ್ತು. ಹಾಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಹೋಗೋಣ ಅಂತ.
ನಮ್ಮದೆಲ್ಲ ಆಗಿದೆ ಆಲ್ರೆಡಿ ಪರ್ಚೇಸ್. ಇನ್ನು ನನ್ನ ಹಸ್ಬೆಂಡಿದು ಮತ್ತು ಇವರ ತಮ್ಮನವರಿಬ್ಬರದ್ದು ಸಹ ಮದುಮಕ್ಕಳದು ಕೂಡ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕಿತ್ತು. ಎಂಗೇಜ್ಮೆಂಟ್ಗೆ ಮತ್ತು ಡಿನ್ನರಿಗೆ ಮತ್ತು ಮದುವೆಗೆ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಇದ್ದಿದ್ದರಿಂದ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ನೋಡಿ, ಎಲ್ಲ ಡ್ರೆಸ್ ಎಲ್ಲ ಹಾಕಿ ತೋರಿಸ್ತಿದ್ದಾರೆ ಯಾವುದು ಬೇಕಂತ ಚಾಯ್ಸ್ ಮಾಡಲಿಕ್ಕೆ. ಸೊ ಹಾಗೆ ಇಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಯಾವ ಡ್ರೆಸ್ ಬೇಕಂತ. ಇಲ್ಲಿ ತುಂಬ ವೆರೈಟಿ ಡ್ರೆಸ್ ಎಲ್ಲ ಇತ್ತು, ಯಾವುದು ಚಾಯ್ಸ್ ಮಾಡಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಮತ್ತು ಮ್ಯಾಚಿಂಗ್ ಡ್ರೆಸ್ ಬೇಕಿತ್ತಲ್ಲ, ಮದುಮಗಳದು ಮತ್ತು ಮದುಮಗದಿಬ್ಬರು ಕೂಡ ಮ್ಯಾಚಿಂಗ್ ಡ್ರೆಸ್ ಹಾಕೋಣ ಅಂತ ಡಿಸೈಡ್ ಮಾಡಿದರು. ಹಾಗೆ ಅವರ ಸಾರಿ ಇಲ್ಲದ್ರೆ ಬ್ಲೌಸ್ ಕಲರ್ದು ಡ್ರೆಸ್ ಬೇಕಿತ್ತು. ಹಾಗೆ ಎಲ್ಲ ನೋಡ್ತಿದ್ದಾರೆ ಯಾವುದು ಆಗ್ಬೋದು, ಯಾವುದು ತಗೋಬೋದು ಅಂತ. ಸೊ ನನ್ನ ಇಲ್ಲಿ ಅಲ್ಲಿಯ ಅವನಿಗೆ ತುಂಬಾ ಖುಷಿಯಾಗಿದೆ ಇಲ್ಲಿಗೆ ಬಂದು. ಎಲ್ಲ ಡ್ರೆಸ್ ಎಲ್ಲ ನೋಡ್ತಾ ಆಚೆ ಈಚೆ ಓಡ್ತಾ ಹಾಗೆಯೇ ಆಟಾಡ್ತಾ ಇದ್ದಾನೆ. ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದರೆ ತುಂಬ ಕಷ್ಟ ಆಗ್ತದಲ್ಲ, ಹಾಗೆ ಅವನು ಕೂಡ ಕರ್ಕೊಂಡು ಬಂದಿದ್ವಿ. ಅವನಿಗೆ ಸಹ ಸ್ವಲ್ಪ ನಮ್ಮದು ಫ್ಯಾನ್ಸಿದು ಶಾಪಿಂಗ್ ಇದ್ದಿದ್ದರಿಂದ ನಾವು ಅವನು ಬೇಗನೆ ಕರ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಮದುಮಗ ಡ್ರೆಸ್ ಹಾಕ್ತಿದ್ದಾನೆ ನೋಡಿ, ಯಾವ ಡ್ರೆಸ್ಸಿಗೆ ಯಾವುದು ಪೀಠ ಮ್ಯಾಚ್ ಆಗ್ತದೆ, ಯಾವುದು ಶೂಸ್ ಎಲ್ಲ ಮ್ಯಾಚ್ ಆಗ್ತದೆ ಅಂತ ನೋಡ್ತಿದ್ರೆ. ಯಾಕಂತ ಹೇಳಿದರೆ ಇಲ್ಲಿ ಬೇರೆ ಕಡೆ ಹೋಗ್ಬೇಕಂತಿಲ್ಲ, ಪೀಠ ಶೂಸ್ ಎಲ್ಲ ಒಂದೇ ಕಡೆ ಇದ್ದಿದ್ದರಿಂದ ನಮಗೆ ಇಲ್ಲಿ ಮ್ಯಾಚಿಂಗ್ ಎಲ್ಲ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ. ಸೊ ಡ್ರೆಸ್ಸಿಗೆ ಯಾವ ಕಲರ್ ಮ್ಯಾಚ್ ಆಗ್ತದೆ ಅಂತ ಅಂಗಡಿಯವರು ತೋರಿಸ್ತಿದ್ದಾರೆ. ಸೊ ಅದನ್ನು ನೋಡಿ ಇವರೆಲ್ಲ ಚಾಯ್ಸ್ ಮಾಡ್ತಿದ್ದಾರೆ. ಇಲ್ಲಿ ಹುಡುಗರ ಡ್ರೆಸ್ ಎಲ್ಲ ಆದರೂ ಬೇಗ ಚಾಯ್ಸ್ ಆಗ್ತದೆ, ಆದರೆ ಹುಡುಗಿಯರದು ತುಂಬಾ ಟೈಮ್ ತಾಗುತ್ತೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ 7 o'clockಗೆ ಬಂದಿದ್ವಿ, 9 o'clockಗೆ ಹೋಗಿದ್ವಿ. ಸೊ ಬೇಗ ಚಾಯ್ಸ್ ಎಲ್ಲ ಆಯಿತು. ಇವನಿಗೆ ಲಿಫ್ಟಲ್ಲಿ ಆಟ ಆಡಬೇಕಂತೇಳಿ ನೋಡಿ, ಒಮ್ಮೆ ಕೆಳಗೆ ಹೋಗೋದು, ಒಮ್ಮೆ ಮೇಲೆ ಬರೋದು. ನಾವು ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.